ಗೌರವಪೂರ್ವಕವಾಗಿ ಶರಣಾರ್ಥಿಗಳನ್ನು ಹೇಳ್ತಾ, ಸಭೆಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯರುಗಳಿಗೆ ನನ್ನ ಶರಣಾರ್ಥಿಗಳನ್ನು ಹೇಳ್ತಾ, ಸಭೆಯ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೇ, ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಎಲ್ಲ ಬಂಧುಗಳೇ, ನಾನು ಆಡಬಹುದಾದ ಮಾತುಗಳನ್ನು ಎಲ್ಲವನ್ನೂ ಕೂಡ ನಮ್ಮ ಸದಾನಂದ ಗೌಡರಿಂದ ಹಿಡಿದು ಹಂಸಲೇಖಾಜಿಯವರನ್ನು ಒಳಗೊಂಡಂತೆ ಉಮಾಶ್ರೀಯವರು ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಇದೊಂದು ರೀತಿಯಲ್ಲಿ ವಿಶೇಷವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲರನ್ನೂ ಕೂಡ ಇಲ್ಲಿ ಸೇರಿಸಿರುವುದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಸತೀಶ್ ಅವರನ್ನು, ಅಲ್ಮಪ್ರಭು ಅವರನ್ನು, ಸಿದ್ದು ಯಾಪಲ್ಪರ್ವಿ ಅವರನ್ನು, ನಿಮ್ಮೆಲ್ಲರ ಪರವಾಗಿ, ನಮ್ಮಗಳ ಪರವಾಗಿ ನಾನು ಕೃತಜ್ಞತಾಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಒಂದೆರಡು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಹಂಸಲೇಖಾಜಿಯವರು ಹೇಳಿದರು, ಭಾರತದಿಂದ ಇಲ್ಲಿಗೆ ಬಂದು ಈ ಕಾರ್ಯಕ್ರಮವನ್ನು ನಡೆಸುವುದರ ಹಿಂದಿನ ಉದ್ದೇಶ ಏನು ಅನ್ನೋದಕ್ಕೆ ಶರಣ ಚಳವಳಿಯನ್ನೇ ಉದಾಹರಣೆಯಾಗಿ ಕೊಡ್ತಾ ಮಾತನಾಡಿದರು. ನಿಜಕ್ಕೂ ಕೂಡ ಒಂದು ನನಗೆ ನೆನಪಾಗುತ್ತೆ. ಪಂಪ ಒಂದು ಮಾತು ಹೇಳ್ತಾರೆ, ಅರಿವಂ ಪೊಸೈಸುವುದು ಧರ್ಮಂ ಅಂತ. ಅರಿವನ್ನು ದಿನದಿನವೂ ಕೂಡ ಹೊಸತು ಮಾಡ್ತಾ ಹೋಗುವುದೇ ನಿಜವಾದ ಧರ್ಮ. ಈ ಹೊತ್ತು ಶರಣಧರ್ಮ 12ನೇ ಶತಮಾನದಲ್ಲಿ ಹುಟ್ಟಿದ್ರೂ ಕೂಡ ಈ ಹೊತ್ತಿಗೆ ಅಷ್ಟೇ ಅಲ್ಲ, ಯಾವ ಹೊತ್ತಿಗೂ ಕೂಡ ನಮ್ಮ ದೇಶಕ್ಕೆ, ಬಹುತ್ವ ಭಾರತಕ್ಕೆ ಅದು ಒಂದು ಭೇಷಜ ಅಂದರೆ ಔಷಧಿ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂದರೆ ನಮ್ಮ ದೇಶ ಅಸಮಾನತೆಯೊಳಗೆ ನರಳ್ತಾ ಇರತಕ್ಕಂಥ ದೇಶ. ಏನೆಲ್ಲ ಚಾತುರ್ವರ್ಣ ವ್ಯವಸ್ಥೆ ಕೊಡಬಹುದಾಗಿದ್ದಂಥ ರೋಗಗಳನ್ನು ಕೊಟ್ಟಿದೆಯೋ, ಆ ರೋಗಗಳೆಲ್ಲವಕ್ಕೂ ಕೂಡ ಮದ್ದು ನೀಡಬಲ್ಲಂಥ ಒಂದು ಶಕ್ತಿ ಇರುವುದು ಈ ವಚನ ಚಳುವಳಿಗೆ, ವಚನ ಧರ್ಮಕ್ಕೆ. ಅದು ಕನ್ನಡ ನೆಲದೊಳಗೆ ಹುಟ್ಟಿದ ಕನ್ನಡದ ಶರಣಧರ್ಮ. ಆ ಶರಣಧರ್ಮಕ್ಕೆ ಆ ಶಕ್ತಿ ಇದೆ. ಆ ಕಾರಣದಿಂದಲೇ ಅರಿವಂ ಪೊಸೈಸುವುದು ಧರ್ಮಂ ಅನ್ನೋ ಪಂಪನ ಮಾತು ಎಷ್ಟು ಮಟ್ಟಿಗಿದೆ ಅಂತನ್ನೋದಕ್ಕೆ ನೀವು ಗಮನಿಸಿ. ಬಸವಣ್ಣನವರು ಹುಟ್ಟಿನ ಮೂಲವನ್ನು ತಿರಸ್ಕರಿಸಿದ ರೀತಿಯೊಳಗೆ ಹೊರಕ್ಕೆ ಬಂದು ಮಹಾಮನೆಯನ್ನು ಕಟ್ಟಿದರು. ಆ ಮಹಾಮನೆ ಇವತ್ತಿಗೂ ಕೂಡ ಒಂದು ಮಾದರಿಯಾದ ಮನೆ. ಯಾಕೆ ಅಂತಂದರೆ, ಯಾವ ಧರ್ಮ ಮನುಷ್ಯರ ನಡುವೆ ಭಿನ್ನ ಭೇದಗಳನ್ನು ಸೃಷ್ಟಿಸಿದ ರೀತಿಯೊಳಗೆ ಈ ಚಾತುರ್ವರ್ಣ ಅಸಮಾನತೆಯನ್ನು ಸೃಷ್ಟಿಸಿತ್ತೋ, ಬಿತ್ತಿ ಬೆಳೆಸಿತ್ತೋ, ಅದರ ವಿರುದ್ಧವಾಗಿ ಅದನ್ನು ತಿರಸ್ಕರಿಸಿದಂತೆ ಹೊರಕ್ಕೆ ಬಂದರು. ಎಲ್ಲರನ್ನೂ ಒಳಗೊಂಡದ್ದು ಎಲ್ಲಿ? ಅವರ ಮನೆಯಲ್ಲಿ. ಅದೇ ಮಹಾಮನೆ. ಅದು ದೊಡ್ಡ ಮನೆ ಅಲ್ಲ, ಅಪ್ಪನ ಮನೆಯಲ್ಲ, ತಾಯಿ ಮನೆಯಲ್ಲ, ತಂದೆ ಮನೆಯಲ್ಲ, ತವ್ರ ಮನೆಯಲ್ಲ. ಅದು ನಿಜವಾಗಿಯೂ ಕೂಡ ಮಹಾಮನೆ. ಇಡೀ ಭಾರತದೊಳಗೆ ಇರುವ ಒಂದೇ ಒಂದು ಮನೆ. ಅಲ್ಲಿ ಒಬ್ಬ ಶರಣ ಡೋಹರ ಕಕ್ಕಯ್ಯ ಆ ಮಹಾಮನೆಯನ್ನು ಹೊಕ್ಕ ನಂತರದೊಳಗೆ ಒಂದು ವಚನ ರಚನೆ ಮಾಡ್ತಾನೆ. ಇಡೀ ನಮ್ಮ ಭಾರತೀಯ ಸಾಹಿತ್ಯದ ಯಾವ ಭಾಷೆಯಲ್ಲಿಯೂ ಕೂಡ ಅಂಥ ಒಂದು ವಚನ ನನಗಿಲ್ಲ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಆ ವಚನ ನನಗೆ ಪೂರ್ತಿ ಬರೋದಿಲ್ಲ, ಆದರೆ ಅದರ ಸಾರವನ್ನು ಮಾತ್ರ ಹೇಳ್ತೀನಿ. ಎನ್ನ ಕಷ್ಟ ಕುಲದಲ್ಲಿ ಹುಟ್ಟಿದೆನೆಂಬ ಕರ್ಮವ ಕಳೆದು ಮುಟ್ಟಿ ಪಾವನವ ಮಾಡಿದನಯ್ಯ. ನಾನು ಕಷ್ಟ ಕುಲದಲ್ಲಿ ಹುಟ್ಟಿದ್ದೇನೆ, ನೀಚ ಕುಲದಲ್ಲಿ ಹುಟ್ಟಿದ್ದೇನೆ. ಇದು ಒಂದು ಕರ್ಮ ನನಗಂಟಿದ್ದಿದ್ದು. ಯಾಕೆ ಅಂತಂದರೆ, ಹುಟ್ಟಿನ ಮೂಲಕ್ಕೆ ಒಂದು ರೀತಿಯಲ್ಲಿ ಕರ್ಮ ಸಿದ್ಧಾಂತವನ್ನು ಅಂಟಿಸಿದ ಕೀಳರಿಮೆಯೊಳಗೆ ನರಳುವಂತೆ ಮಾಡಿದಂಥ ಒಂದು ವ್ಯವಸ್ಥೆ, ಚಾತುರ್ವರ್ಣ ವ್ಯವಸ್ಥೆ.
ಅದನ್ನು ಹೇಳ್ತಾನೆ, ಮುಟ್ಟಿ ಪಾವನವ ಮಾಡಿದನಯ್ಯ, ಎನ್ನ ಸರ್ವಾಂಗದ ಅವಲೋಹ ಒಳೆಯುತ್ತಯ್ಯ. ನನ್ನ ಸರ್ವಾಂಗಕ್ಕೂ ಅಂಟಿಕೊಂಡಿದ್ದಂಥ ಇವನು ಮುಟ್ಟಬಾರ್ದವನು, ಇವನು ನೀಚ, ಇವನು ನೆರಳು ಸೋಂಕಬಾರದು ಅನ್ನುವ ಈ ಎಲ್ಲ ಇತ್ತಲ್ಲ, ಆ ಅವಲೋಹಗಳೆಲ್ಲವೂ ಕೂಡ ಅಳಿದು ಹೋದವು. ಎನ್ನ ಕರಸ್ಥಲಕ್ಕೆ ಇಷ್ಟಲಿಂಗವ ಕೊಟ್ಟು ನನ್ನ ತನುವಿನೊಳಗೆ ಗುರುವ ನೆಲೆಗೊಳಿಸಿದ, ಮನದೊಳಗೆ ಜಂಗಮವ ನೆಲೆಗೊಳಿಸಿದ, ಅಲ್ಲಿ ಪ್ರಸಾದವ ನೆಲೆಗೊಳಿಸಿದ. ಇಂತಿ ತ್ರಿವಿಧವ ದಾಸೋಹವ ಮಾಡಿ ನಾನು ಅಲ್ಲಮಪ್ರಭುಗಳ ಶ್ರೀಪಾದವ ಕಂಡು ನಮೋ ನಮೋ ಎನ್ನುತ್ತಿರ್ದೆನು. ಈ ವಚನ ಇದೆಯಲ್ಲ, ಈ ವಚನ ಈ ದೇಶದೊಳಗೆ ಮುಟ್ಟಬಾರದ ಸ್ಥಿತಿಯೊಳಗೆ ನರಳುತ್ತಿದ್ದ ಮನಸ್ಸೊಂದವು ಎಂಥ ಆತ್ಮವಿಶ್ವಾಸದಿಂದ, ಎಂಥ ಸಮಾನತೆಯ ಧನ್ಯತೆಯ ಭಾವದೊಳಗೆ ಮಾತನಾಡಿದೆ. ಇನ್ಯಾವ ಭಾಷೆಯಲ್ಲಿಯೂ ಕೂಡ ಇಂಥ ವಚನವನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದರೆ, ಕನ್ನಡದೊಳಗೆ ಹುಟ್ಟಿಕೊಂಡಂಥ ಈ ವಚನ ಚಳುವಳಿ ಇದೆಯಲ್ಲ, ವಚನ ಚಳುವಳಿ ಆ ವಚನ ಸಾಹಿತ್ಯವನ್ನು ಒಂದು ಬೈ ಪ್ರಾಡಕ್ಟ್ ಆಗಿ ಸೃಷ್ಟಿಸಿರೋದು. ಜಗತ್ತಿನಾದ್ಯಂತ ನಾವು ಸಾಕಷ್ಟು ಕ್ರಾಂತಿಗಳನ್ನು ನೋಡಿದ್ದೇವೆ. ಕ್ರಾಂತಿಯ ಪೂರ್ವದ ಸಾಹಿತ್ಯ ರಚನೆಯಾಗಿದೆ, ಅದು ಏಕ ವ್ಯಕ್ತಿಗಳಿಂದ ಅಥವಾ ಕೆಲವರು ವ್ಯಕ್ತಿಗಳಿಂದ. ಆದರೆ ಕ್ರಾಂತಿ ನಡೆಯುತ್ತಲೇನೇ ಕ್ರಾಂತಿಯ ಜೊತೆಯೊಳಗೆ ಸಾಹಿತ್ಯವೂ ಕೂಡ ಸೃಷ್ಟಿಯಾಗಿರುವುದಿದ್ದರೆ ಅದು ಇಡೀ ಜಗತ್ತಿನ ಇತಿಹಾಸವನ್ನು ನೋಡಿದಾಗ ಈ ಕರ್ನಾಟಕದಲ್ಲಿ ಮಾತ್ರ, ಕನ್ನಡದಲ್ಲಿ ಮಾತ್ರ. ಅದಕ್ಕೋಸ್ಕರಲೇನೇ ವಚನಗಳಿಗೂ ಮತ್ತು ಆ ಚಳುವಳಿಗೂ ಇರುವ ಸಂಬಂಧ ಎಂಥದ್ದು ಅಂದರೆ ದೇಹಾತ್ಮ ಸಂಬಂಧ, ನಖಮಾಂಸ ಸಂಬಂಧ ಅಂಥದ್ದು. ಆದ್ದರಿಂದ ವಚನಗಳನ್ನು ಚಳುವಳಿಯ ಬೈ ಪ್ರಾಡಕ್ಟ್, ಉಪ ಉತ್ಪನ್ನಗಳು ಅಂತ ಕರಿತೇವೆ. ಅದು ನಾವು ಗಮನಿಸಬೇಕಾಗಿರೋದು. ಆ ದೃಷ್ಟಿಯಿಂದಲೇ ಅವರು ಒಬ್ಬರು ಮಾತನಾಡಿಲಿ ಎಲ್ಲೋ ಕೂತ್ಕೊಂಡು ಬರೆದಿದ್ದಲ್ಲ ಅದು. ಇಡೀ ಆ ಸಂಘಟನೆಯ ಒಳಕ್ಕೆ ಹೊಕ್ಕ ಪ್ರತಿಯೊಂದು ಚೇತನವೂ ಕೂಡ ಒಬ್ರಿಗೊಬ್ರಿಗೆ ಮಾತನಾಡಿಕೊಂಡಿದೆ. ಆ ದೃಷ್ಟಿಯಿಂದಲೇ ಮಹಾಮನೆಯೊಳಗೆ ಹೊಕ್ಕ ಪ್ರತಿಯೊಂದು ಜೀವವೂ ಕೂಡ ಅಲ್ಲೇ ಅದನ್ನೇ ಅನುಭವ ಮಂಟಪ ಮಾಡಿದು. ಅನುಭವ ಮಂಟಪ ಎಲ್ಲೋ ಬೇರೆ ಕಡೆ ಹುಟ್ಟಿದ್ದಲ್ಲ. ಯಾಕೆಂದರೆ ಬೇರೆಯ ಆಧಾರಗಳು ನನಗೆ ವರ್ಜ್ಯ. 12ನೇ ಶತಮಾನದ ವಚನಗಳು ಮಾತ್ರ ವಾಸ್ತವ, ಅದು ಸತ್ಯ. ಆ ನೆಲೆಯೊಳಗೆ ನೋಡಿದಾಗ ಪುಣ್ಯಸ್ತ್ರೀಯರಾಗಿದ್ದಾರೆ. ಎಂಥೆಂಥವರು ಅಲ್ಲಿ ಮಾತನಾಡೋದಕ್ಕೆ ತೊಡಗಿದ್ದಾರೆ ಅಂತಂತಂದರೆ, ಒಬ್ಬಳು ಅಕ್ಕಮ್ಮ ವೇಶ್ಯಾವೃತ್ತಿಯಲ್ಲಿದ್ದವಳು, ಅವಳನ್ನು ಕುರಿತಂತೆ ವ್ರತಧಾರಿಣಿ ಅಂತನ್ನುವ ಮಾತುಗಳಿಂದ ಪಂಡಿತರು ಆ ಮೂಲವನ್ನು ಕುರಿತಂತೆ ಮುಚ್ಚಿ ಹಾಕುವ ರೀತಿಯೊಳಗೆ ಕೆಲವು ಪರಿಭಾಷೆಗಳನ್ನು ಬಳಸಿದ್ದಾರೆ. ಆದರೆ ಆಕೆ ಬರೆದಿರ್ತಕ್ಕಂಥ ಕೆಲವು ವಚನಗಳೊಳಗೆ ಬೇರೆ ಯಾರೂ ಪ್ರಯೋಗಿಸದೇ ಇರತಕ್ಕಂಥ ಕೆಲವು ಶಬ್ದಗಳನ್ನು ಪ್ರಯೋಗಿಸಿದ್ದಾಳೆ. ಅದರಿಂದ ಗೊತ್ತಾಗುತ್ತೆ ಅವಳು ಯಾವ ವೃತ್ತಿಯಲ್ಲಿದ್ಲು ಅಂತ. ಸಮಗ್ರಾಹಕ ಅಂತಾಳೆ, ಸಮಶೀಲಕ ಅಂತಾಳೆ, ತುಡುಗಣಿಗ ಅಂತಾಳೆ, ಯೋನಿಚಕಿತ ಅಂತಾಳೆ. ಈ ಎಲ್ಲ ಶಬ್ದಗಳು ಕೂಡ ಅವಳ ವೃತ್ತಿ ಮೂಲದೊಳಗೆ ಕಟ್ಟಿಕೊಂಡ ಪರಿಭಾಷೆಗಳು. ಇವತ್ತು ಸೆಕ್ಸ್ ವರ್ಕರ್ಸ್ ಸುಪ್ರೀಂ ಕೋರ್ಟ್ಗೆ ಹೋಗಿ ನಮಗೆ ನಮ್ಮ ವೃತ್ತಿಗೆ ಘನತೆ ಗೌರವ ಬರುವ ರೀತಿಯೊಳಗೆ ಹಕ್ಕನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದರೆ, 12ನೇ ಶತಮಾನದ ಆ ಶರಣೆ ಯಾವ ಸುಪ್ರೀಂ ಕೋರ್ಟ್ಗೂ ಹೋಗಲಿಲ್ಲ. ತಾನೇ ಸುಪ್ರೀಂ ಕೋರ್ಟ್ ಆದಳು, ತಾನೇ ಕೆಲವು ವ್ರತಗಳನ್ನು ಹಾಕಿಕೊಂಡ್ಳು, ಕೆಲವು ನಿಯಮಗಳನ್ನು ಹಾಕಿದ್ಲು, ನಿಯಮಗಳನ್ನು ಹಾಕಿಕೊಂಡಂತೆ ಅದನ್ನು ಪರಿಪಾಲಿಸಿದ್ಲು. ಅದಕ್ಕೇನೆ ಸಮಗ್ರಾಹಕ, ಸಮಶೀಲಕ. ನಾನು ಅವನಿಗೆ ಗ್ರಾಹಕಳು, ಅವನು ನನಗೆ ಗ್ರಾಹಕ. ಇದು ಸಮಗ್ರಾಹಕ. ಗ್ರಾಹಕ ಗಿರಾಕಿ. ಸಮಶೀಲಕ, ಇಬ್ಬರೂ ಕೂಡ ನಾವು ಸಮಾನವಾದ ಶೀಲವನ್ನು ಒಳಗೊಂಡವರು. ಅಷ್ಟು ಹೇಳ್ತಲೇನೇ ಯಾವ ಸಂಸಾರಿಯ ಜೊತೆಯಲ್ಲಿಯೂ ಕೂಡೋದಿಲ್ಲ ಅನ್ನುವ ರೀತಿ ಎಷ್ಟು ನಿಯಮಗಳನ್ನು ಹಾಕ್ಕೊಳ್ತಾ ಹೋಗ್ತಾಳೆ
ಅಂತನ್ನೋದನ್ನು ಗಮನಿಸ್ಬೋದು. ಯಾಕೆ ಅಂತಂದರೆ ಆ ವೃತ್ತಿಗೆ ಒಂದು ನೈತಿಕವಾದ ಆವರಣವನ್ನು ಸೃಷ್ಟಿಸಿದ್ದು ಅಕ್ಕ. ನೈತಿಕವಾದ ಆವರಣ. ಯಾಕೆಂದರೆ ನೀವು ಏನೇ ನೋಡ್ಕೊಂಡು ಬನ್ನಿ, ಈ ಸಮಾಜ ಎನ್ನುವುದು ಎಂದು ಹುಟ್ಟಿತೋ ಅಂದಿನಿಂದಲೂ ಕೂಡ ಈ ಹೊತ್ತಿಗೂ ಕೂಡ ಅದು ನಡ್ಕೊಂಡು ಬರ್ತಾ ಇದೆ. ಆದ್ದರಿಂದ ಅದು ವರ್ಜ್ಯವಾದದ್ದಲ್ಲ, ಆದರೆ ಅದನ್ನು ಕೂಡ ಒಂದು ನೈತಿಕ ಮೌಲ್ಯದ ನೆಲೆಯೊಳಗೆ ವೃತ್ತಿಯಾಗಿಸುವಂಥ ಒಂದು ಧೋರಣೆಯನ್ನು ತೋರಿದ್ಲಲ್ಲ, ಅದು ಬಹಳ ವಿಶೇಷವಾದ್ದು, ವಿನೂತವಾದ್ದು, ಪ್ರಜಾಪ್ರಭುತ್ವದ ವ್ಯವಸ್ಥೆಯೊಳಗೂ ಕೂಡ ಗೌರವಿಸಬಹುದಾದದ್ದು. ಅಷ್ಟೇ ಅಲ್ಲ, ಎಂಥ ಇದು ಅಂತಂದರೆ ಪುಣ್ಯಸ್ತ್ರೀಯರಾಗಿದ್ದವರನ್ನು ನಮ್ಮ ಶರಣ ಮಹಾಂತರುಗಳು ಅವರನ್ನು ಸಾಂಸಾರಿಕ ಜೀವನಕ್ಕೆ ತಂದ ರೀತಿಯೊಳಗೆ ಅವರನ್ನು ಪುಣ್ಯಸ್ತ್ರೀಯರನ್ನಾಗಿಸ್ತಾರೆ. ಅಲ್ಲಿ ಪುಣ್ಯಕ್ಕೂ ಒಂದು ಕೊಂಬು ಕೊಟ್ಟಾಕ್ಷಣಕ್ಕೆ ಆದ ಪರಿವರ್ತನೆ ಅಲ್ಲ. ಎಂಥ ಸಾಮಾಜಿಕವಾದ ಘನತರವಾದ ಒಂದು ಮಹತ್ತರವಾದ ಬೆಳವಣಿಗೆ, ಬದಲಾವಣೆ ಅಂದರೆ 20ನೇ ಶತಮಾನದಲ್ಲಿಯೂ ಕೂಡ ಅಂಥ ಬೆಳವಣಿಗೆಯನ್ನು, ಬದಲಾವಣೆಯನ್ನು ನಾವು ಕಣ್ಣಾರೆ ಕಾಣೋದಕ್ಕೆ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ಎಷ್ಟು ಜನ, 36 ಜನ ಪುಣ್ಯಸ್ತ್ರೀಯರಾಗಿರ್ತಕ್ಕಂಥದ್ದು ಬರುತ್ತೆ. ಅವರೆಲ್ಲರೂ ಕೂಡ ತಮಗೆ ಸಾಂಸಾರಿಕ ಜೀವನವನ್ನು ಕೊಟ್ಟ ಆ ಶರಣರನ್ನು ತಮ್ಮ ವಚನಗಳ ಅಂಕಿತವಾಗಿ ಇಟ್ಕೊಳ್ತಾರೆ, ಕೃತಜ್ಞತೆಯ ಭಾವದೊಳಗೆ. ಅಲ್ಲಿ ಹಡಪದ ಅಪ್ಪಣ್ಣಗಳ ಪುಣ್ಯ ಸ್ತ್ರೀ ಲಿಂಗಮ್ಮ, ಉರಿಲಿಂಗ ಪೆದ್ದಿಗಳ ಪುಣ್ಯ ಸ್ತ್ರೀ ಕಾಳವ್ವೆ, ಈ ತರಹದಲ್ಲಿ ಅವರೆಲ್ಲರೂ ಕೂಡ ತಮ್ಮ ಕೃತಜ್ಞತೆಯ ಭಾಗವಾಗಿ ಅವರನ್ನು ಇಟ್ಕೊಳ್ತಾರೆ. ಹೀಗೆ 12ನೇ ಶತಮಾನದೊಳಗೆ ಕನ್ನಡದೊಳಗೆ ನಡೆದ ಒಂದು ಚಳುವಳಿ, ಅದು ಕಾಯಕ ಜೀವಿಗಳ ಚಳುವಳಿ. ಎಲ್ಲ ಕಾಯಕಗಳನ್ನು ಒಳಗೊಂಡಿದ್ದದ್ದು ಕಾರ್ಮಿಕ ಚಳುವಳಿ. ಅಲ್ಲಿ ಬಂದಿರತಕ್ಕಂಥ ಕಾಯಕ, ದಾಸೋಹ ಕೇವಲ ಧಾರ್ಮಿಕ ಆವರಣದೊಳಗೆ ನಾವು ವ್ಯಾಖ್ಯಾನಿಸುವುದಲ್ಲ. ಯಾಕೆ ಅಂತಂದರೆ ಅವುಗಳಿಗೆ ಒಬ್ಬ ವಿತ್ತ ಮಂತ್ರಿ, ಅದ್ರ ಹಿಂದೆ ಒಬ್ಬ ವಿತ್ತ ಮಂತ್ರಿ ಇದೆ, ಬಸವಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಅವರು ಅರ್ಥ ಸಚಿವರಾಗಿದ್ದವರು. ಆ ದೃಷ್ಟಿಯಿಂದಲೇ ದಾಸೋಹಕ್ಕೆ ಅವರು ಕೊಟ್ಟ ಅರ್ಥ ಇದೆಯಲ್ಲ, ದಾಸೋಹಕ್ಕೆ ಕೊಟ್ಟ ಅರ್ಥ ಒಂದು ರಾಜಕೀಯ ವಾತಾವರಣದೊಳಗೆ ಸಮಾನತೆಯ ಹಂಚುವಿಕೆಗೆ ನಡೆದಂಥ ಒಂದು ಅರ್ಥ. ಅದು ದಾನ ಅಲ್ಲ. ದಾನದೊಳಗೆ ಎರಡಿದೆ, ವರ್ಗದಾನ, ವರ್ಣದಾನ. ವರ್ಗದಾನ ಶ್ರೀಮಂತ ಬಡವನಿಗೆ ಕೊಡೋದು, ವರ್ಣದಾನ ಪಾಪಿಷ್ಠ ಪುಣ್ಯಾತ್ಮ ಭೂಸುರ ಅವನಿಗೆ ಕೊಡೋದು. ನಾವು ನವಗ್ರಹ ದಾನ ಕೊಡ್ತೀವಿ, ಯಾರಿಗೆ ಕೊಡ್ತೇವೆ? ಇನ್ನೇನೂ ಇಲ್ಲ. ಕುಂಬಳಕಾಯಿ ದಾನ ಕೊಡ್ತೇವೆ, ಯಾರಿಗೆ ಕೊಡ್ತೇವೆ? ಬ್ರಾಹ್ಮಣನ ಬಿಟ್ಟು ಬೇರೆ ಇನ್ಯಾರೂ ತಗೊಳ್ಳಲ್ಲ. ಯಾಕೆ ಅಂದರೆ ಅಪಾತ್ರರವರೆಲ್ಲ. ಸತ್ಪಾತ್ರ ಯಾರೋ ಅವನು ಮಾತ್ರ. ಈ ತರಹದೊಳಗೆ ಕನ್ಯಾದಾನ, ಗೋದಾನ, ಭೂದಾನ ಇವೆಲ್ಲವೂ ಕೂಡ ಅವನಿಗೆ ಮಾತ್ರ ಕೊಡ್ತಕ್ಕಂಥದ್ದು. ಇದು ವರ್ಣನೀತಿ ಕೊಟ್ಟಿದ್ದಂಥ ದಾನ ತತ್ವ. ಇದಕ್ಕೆ ವಿರುದ್ಧವಾಗಿ ದಾಸೋಹ ತತ್ವ. ಯಾಕೆ ಈ ಮಾತುಗಳು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ವಚನ ಚಳುವಳಿಯನ್ನು ವಚನಗಳ ಮುಖೇಣವಾಗಿ ವ್ಯಾಖ್ಯಾನಿಸಿಕೊಂಡಾಗ ಮಾತ್ರ ನಮ್ಮ ವರ್ತಮಾನವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಾವು ಭವಿಷ್ಯದ ಕಲ್ಯಾಣವನ್ನು ಕಟ್ಟುವುದಕ್ಕೆ, ಶರಣರು ಕಂಡ ಕಲ್ಯಾಣವನ್ನು ಕಟ್ಟುವುದಕ್ಕೆ ಸಾಧ್ಯವಾಗುತ್ತೆ. ಆ ದೃಷ್ಟಿಯಿಂದಲೇ ಅವರು ಸನಾತನರು ಅಂದರು, ಜಡರು. ಅದಕ್ಕೆ ಪರ್ಯಾಯವಾಗಿ ಪುರಾತನರು ಅಂದರು. ಪುರಾತನರು ಅಂತಂದರೆ ಹಳಬರು ಅಂತ ಅಲ್ಲ. ಪುರಾತನರು ಪರಂಪರೆಯ ವಕ್ತಾರರು ಅಂತಂದರೆ ಈ ಹೊತ್ತಿಗೂ ಇರುವವರು, ಮುಂದೆಯೂ ಕೂಡ ಇರ್ತಕ್ಕಂಥವರು. ಆ ದೃಷ್ಟಿಯಿಂದಲೇ ಅವರಿಗೆ ಒಂದು ಪರಂಪರೆಯ ಧಾತಾರರು ಅಂತ ಕರಿಬಹುದಾಗಿರೋರು. ನಮ್ಮ ನಡಾವಳಿಗೆ ನಮ್ಮ ಪುರಾತನರ ನುಡಿಗಳೇ ಇಷ್ಟವಯ್ಯ ಸಿದ್ದರಾಮಣ್ಣ ಹೇಳ್ತಾನೆ. ಅಷ್ಟೇ ಅಲ್ಲ, ಎಷ್ಟು ಸಾರಾಸಗಟಾಗಿ ವೈದಿಕ ಪಠ್ಯಗಳನ್ನು ತಿರಸ್ಕರಿಸಿದರು ಶರಣರು
ಎನ್ನುವುದನ್ನು ವಚನಗಳ ಮುಖೇಣವಾಗಿ ಓದಿದಾಗ ಮಾತ್ರ ಈ ದೇಶದೊಳಗೆ ಈ ಹೊತ್ತಿಗೂ ಕೂಡ ಜನತೆಯನ್ನು ಒಡೆದಾಳುತ್ತಿರುವಂಥ ಚಾತುರ್ವರ್ಣ ವ್ಯವಸ್ಥೆಯ ವಿರುದ್ಧವಾಗಿ ನಾವು ವೈಚಾರಿಕವಾಗಿ ವೈಜ್ಞಾನಿಕ ದೃಷ್ಟಿಕೋನವನ್ನು ಇಟ್ಟುಕೊಂಡಂತೆ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಎನ್ನುವ ಮಾತುಗಳನ್ನು ಹೇಳ್ತಾ ಇಂಥ ವಚನ ಧರ್ಮವನ್ನು ಅಲ್ಲಿ ಕರ್ನಾಟಕದಿಂದ ಈ ನೆಲಕ್ಕೆ ತಂದು ಭೂಮಿಯೆಲ್ಲ ಒಂದೇ, ನಮಗಿರುವುದು ಒಂದೇ ಭೂಮಿ, ಈ ಭೂಮಿಯನ್ನು ರಕ್ಷಿಸಬೇಕು ಎನ್ನುವ ಆಶಯವನ್ನು ಶರಣರು ಆವತ್ತೂ ಹೇಳಿದರು, ಇವತ್ತು ಜಗತ್ತೂ ಹೇಳ್ತಾ ಇದೆ. ನಮ್ಮ ಸದಾನಂದ ಗೌಡರು ಹೇಳಿದ ರೀತಿಯೊಳಗೆ ಹಿಂಸಾಕಾಂಡವೇ ನಡೀತಾ ಇರಬೇಕಾದಾಗ ಜಗತ್ತಿನಲ್ಲಿ ಈ ಹಿಂಸಾಕಾಂಡದ ವಿರುದ್ಧವಾಗಿ ದಯೆಯೇ ಧರ್ಮದ ಮೂಲ ಎನ್ನುವ ಸಂದೇಶವನ್ನು, ಕನ್ನಡದ ಸಂದೇಶವನ್ನು, ಧರ್ಮಕ್ಕೆ ಕೊಟ್ಟ ಹೊಸ ವ್ಯಾಖ್ಯೆಯ ಸಂದೇಶವನ್ನು ನಾವು ಬಿತ್ತುವುದಕ್ಕೆ ಬಂದಿದ್ದೇವೆ. ಇಂಥ ಒಂದು ಕೈಂಕರ್ಯದೊಳಗೆ ನಮ್ಮ 7 ಜನಕ್ಕೂ ಕೂಡ ಒಂದು ರೀತಿ ಗೌರವ ಕೊಟ್ಟ ರೀತಿಯೊಳಗೆ ಆ ಮಹಾಶರಣರ ಒಂದು ಅರಿವಿನ ಆಶೀರ್ವಾಚನವನ್ನು ನೀಡಿರುವುದರಿಂದಾಗಿ ಆ ಮೂವರಿಗೂ ವಚನ ಟಿ ವಿಗೂ ಕೂಡ, ಅದು ಕನ್ನಡದ BBC ಆಗಲಿ ಅಂತಂತಂದು ಹಂಸಲೇಖ ಅವರು ತಮ್ಮ ಬಾಯ್ದರಿಯಲ್ಲಿ ಹೇಳಿದ್ದಾರೆ, ಅದು ಬಾಯ ಆಶೀರ್ವಾದ ಫಲಿಸಲಿ ಎಂಬುದಾಗಿ ಹೇಳ್ತಾ ಸ್ವಲ್ಪ ದೀರ್ಘವಾಗಿ ಮಾತನಾಡಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ನನ್ನ ಶರಣಾರ್ಥಿಗಳನ್ನು ಹೇಳಿ, ಪೂಜ್ಯರಿಗೂ ಕೂಡ ನನ್ನ ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದಗಳು.